ವಿಡಿಯೋದಲ್ಲಿ ನಾವು ಎಲ್ಲ ಯೂಟ್ಯೂಬ್ ಚಾನಲಲ್ಲೂ ಕೂಡ ಪೂಜೆಗೆ ಸಂಬಂಧಪಟ್ಟಂತೆ ದೇವರಿಗೆ ಈ ರೀತಿ ನೈವೇದ್ಯ ಮಾಡಬೇಕು, ಆ ರೀತಿ ನೈವೇದ್ಯ ಮಾಡಬೇಕು, ಈ ದಿನ ಈ ನೈವೇದ್ಯ ಮಾಡಿದ್ರೆ ದೇವ್ರಿಗೆ ಶ್ರೇಷ್ಠ ಅಂತ ಹೇಳ್ತಾನೆ ಇರ್ತೀವಿ. ಪ್ರತಿದಿನ ನಾವು ತಿನ್ನೋಕ್ಕಿಂತ ಮುಂಚೆನೆ ದೇವ್ರಿಗೆ ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಕೆಲವ್ರಿಗೆ ತುಂಬಾನೇ ಕಷ್ಟ ಇದೆ, ನಾವು ದೇವ್ರಿಗೆ ನೈವೇದ್ಯ ಮಾಡೋದಕ್ಕೆ ನಮಗೆ ಶಕ್ತಿ ಇಲ್ಲ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರು. ಅದಕ್ಕೋಸ್ಕರನೇ ಯಾವುದೇ ಖರ್ಚಿಲ್ದಂಗೆ ನೀವು ವಿಶೇಷವಾಗಿ ಯಾವುದೇ ರೀತಿ ನೈವೇದ್ಯ ಮಾಡ್ದಂಗೆ ಪ್ರತಿದಿನ ಸುಲಭವಾಗಿ ಸರಳವಾಗಿ ಮನೆಯಲ್ಲಿ ಇರೋವಂಥದ್ದನ್ನೇ ಉಪಯೋಗಿಸ್ಕೊಂಡು ನೀವು ಯಾವ ರೀತಿ ನೈವೇದ್ಯವನ್ನ ದೇವ್ರಿಗೆ ಅರ್ಪಿಸ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಪೂಜೆಗೆ ಸಂಬಂಧಪಟ್ಟಂತೆ ಯಾವ ದೇವ್ರಿಗೆ ಯಾವ ರೀತಿ ನೈವೇದ್ಯ ಮಾಡಬೇಕು ಅಂತ ನಾವು ತಿಳಿಸ್ತಾನೆ ಇರ್ತೀವಿ. ಆದ್ರೆ ಕೆಲವರಿಗೆ ಅದನ್ನ ಮಾಡೋದಕ್ಕೂ ಕೂಡ ಆಗೋದಿಲ್ಲ, ಆ ಶಕ್ತಿ ಕೂಡ ಇಲ್ಲ ಅಂತ ಹೇಳ್ತಾರೆ. ನಮಗೂ ಕೂಡ ದೇವ್ರಿಗೆ ನೈವೇದ್ಯ ಮಾಡಬೇಕು ಅಂತ ಆಸೆ ಇದೆ, ಆದರೆ ಆ ಶಕ್ತಿ ನಮ್ಮಲ್ಲಿಲ್ಲ ಅಂತ ಯಾರು ಕೂಡ ಕೊರಗೋದಿಕ್ಕೆ ಹೋಗಬೇಡಿ. ಈ ರೀತಿ ನೀವು ಸರಳವಾಗಿ ಸುಲಭವಾಗಿ ಮನೆಯಲ್ಲಿ ನೈವೇದ್ಯ ಮಾಡ್ಬೋದು. ಯಾವುದೇ ರೀತಿ ಖರ್ಚಿಲ್ದಂಗೆ ತುಂಬಾ ಸರಳವಾಗಿ ಈ ರೀತಿ ನೈವೇದ್ಯ ಮಾಡಿಕೊಂಡು ನೀವು ದೇವರಿಗೆ ನೈವೇದ್ಯವನ್ನ ಮಾಡ್ಬೋದು. ಬನ್ನಿ ಇವಾಗ ಈ ಎಲ್ಲಾ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಗೆ ಯಾವುದೇ ರೀತಿ ದೇವ್ರಿಗೆ ಪ್ರತಿದಿನ ನೈವೇದ್ಯ ಮಾಡೋದಕ್ಕೆ ಶಕ್ತಿ ಇಲ್ಲ ಅಂತ ಅನ್ನೋರು ಈ ರೀತಿ ಸುಲಭವಾಗಿ ನೈವೇದ್ಯ ಮಾಡ್ಕೊಳ್ಬೋದು. ಮೊದಲು ನಾವು ಪ್ರತಿದಿನ ಎದ್ಮೇಲೆ ಭಗವಂತನ ಮುಖ ನೋಡ್ಬಿಟ್ಟು ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಮನೆಯಲ್ಲಿರುವಂಥ ಕಸ ಗುಡಿಸ್ಬಿಟ್ಟು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಮನೆ ಒರೆಸ್ಕೊಂಡು ಆಮೇಲೆ ಸ್ನಾನ ಮಾಡೋದಕ್ಕೆ ಹೋಗ್ತೀವಿ. ನಂತರ ಸ್ನಾನ ಮಾಡಿ ಮಡಿ ಬಟ್ಟೆನ ಹೊಡ್ಕೊಂಡು ಆಮೇಲೆ ತಾನೇ ನಾವು ಅಡುಗೆ ಮನೆಗೆ ಕಾಲಿಡ್ತೀವಿ. ಈ ಥರ ನೀವು ಮೊದಲು ಸ್ಟವ್ಗೆ ಪೂಜೆ ಮಾಡ್ಕೋಬೇಕಾಗುತ್ತೆ. ಸ್ಟವ್ಗೆ ಅರಿಶಿನ ಕುಂಕುಮ ಹೂನ ಇಡಬೇಕು. ಮತ್ತೆ ರಂಗೋಲಿಗಳನ್ನು ಹಾಕೊಂಡ್ಬಿಟ್ಟು ಅಲ್ಲೂ ಕೂಡ ಅರಿಶಿನ ಕುಂಕುಮ ಹೂ ಇಟ್ಬಿಟ್ಟು ಅಕ್ಷತೆ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೋಬೇಕು. ಹಾಗೆ ಹೇಗಿದ್ರು ಕೂಡ ಸ್ಟವ್ ಪಕ್ಕ ನೀವು ಉಪ್ಪಿನ ಜಾರನ ಇಟ್ಕೊಂಡಿರ್ತೀರಾ, ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹೂ ಇಟ್ಬಿಟ್ಟು ಪೂಜೆ ಮಾಡ್ಕೋಬೇಕು. ಇದು ಕೂಡ ಲಕ್ಷ್ಮೀ ಸ್ವರೂಪ ಅಲ್ವಾ, ಅದಕ್ಕೋಸ್ಕರ ಈ ರೀತಿ ಪೂಜೆ ಮಾಡಿದಾದ್ಮೇಲೆ ನೀವು ಅನ್ನಪೂರ್ಣೇಶ್ವರಿನ ನೆನೆಸ್ಕೊಂಡು ನೀವು ಕೈ ಮುಗಿದು ನಮಸ್ಕಾರ ಮಾಡ್ಕೊಳ್ಳಿ. ನೀವು ಮೊದಲನೇದಾಗಿ ಯಾವ ನೈವೇದ್ಯ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನೀವು ಹೇಗಿದ್ರು ಪ್ರತಿದಿನ ಒಂದು 1/4 ಲೀಟರ್ ಆದ್ರೂ ಹಾಲು ತಂದಿರ್ತೀರಾ. ನೀವು ಕಾಫಿ ಮಾಡ್ಕೊಳ್ಳೋದಿಕ್ಕೆ ಆಗಿರ್ಬೋದು, ಟೀ ಮಾಡ್ಕೊಳ್ಳೋದಿಕ್ಕೆ ಆಗಿರ್ಬೋದು, ಅಥವಾ ಮಕ್ಳಿಗೋಸ್ಕರ ಹಾಲು ಕಾಯಿಸಿ ಕೊಡೋದಿಕ್ಕಾದ್ರೂ ನೀವು ಅಟ್ಲೀಸ್ಟ್ 1/4 ಲೀಟರ್ ಆದ್ರೂ ಹಾಲು ತಂದಿರ್ತೀರಾ. ಅದನ್ನ ಕಾಯಿಸಿದಾದ್ಮೇಲೆ ಒಂದೇ ಒಂದು ಸ್ವಲ್ಪ ಆದ್ರೂ ದೇವರಿಗೆ ಅವಾಗ್ಲೇನೆ ನೀವು ಆ ಹಾಲನ್ನ ಎತ್ತಿಟ್ಬಿಡಿ. ಕಾಯಿಸಿರುವಂತ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಒಂದು ತುಳಸಿ ದಳನ ಇಟ್ಬಿಟ್ಟು ನೀವು ದೇವ್ರಿಗೆ ನೈವೇದ್ಯಕ್ಕೆ ಇಡ್ಬೋದು. ಈ ರೀತಿ ಮಾಡಿದಾಗ ಭಗವಂತನಿಗೆ ನೈವೇದ್ಯ ಮಾಡ್ದಂಗೂ ಆಗುತ್ತೆ, ಆ ಉಳಿದಿರುವಂತ ಹಾಲನ್ನ ನೀವು ಉಪಯೋಗಿಸ್ಕೋಬಹುದಲ್ವಾ. ಈ ರೀತಿ ನೀವು ಮಾಡಿಬಿಟ್ಟು ಭಗವಂತನ ಬಲಭಾಗದಲ್ಲಿ ಈ ನೈವೇದ್ಯವನ್ನ ಇಟ್ಬಿಟ್ಟು ಒಂದು ತುಳಸಿ ದಳನ ಅದರೊಳಗಡೆ ಹಾಕಬೇಕು. ಈ ರೀತಿ ನೀವು ಪ್ರತಿನಿತ್ಯ ನೀವು ಯಾವುದೇ ನೈವೇದ್ಯ ಇಟ್ಟರು ಕೂಡ ಒಂದು ತುಳಸಿ ದಳನ ಅದರಲ್ಲಿ ಇಡಲೇಬೇಕು. ಈ ರೀತಿ ಮಾಡಿದಾಗ ದೇವರಿಗೆ ನೈವೇದ್ಯ ಮಾಡ್ದಂಗೂ ಆಯ್ತು, ಹಾಗೆ ನಿಮಗೂ ಕೂಡ ಕುಡಿಯೋದಕ್ಕೂ ಆಯ್ತು ಅಲ್ವಾ. ಈ ರೀತಿ ನೀವು ಮಾಡ್ಕೊಳ್ಬಹುದು. ದೇವ್ರಿಗೆ ನೈವೇದ್ಯ ಮಾಡಿದ್ಮೇಲೂ ಕೂಡ ನಾವೇ ತಾನೇ ಪ್ರಸಾದವಾಗಿ ತಗೊಳ್ಳೋದು, ಅದರಿಂದ ಯಾವುದೇ ರೀತಿ ನಮಗೆ ನಷ್ಟ ಏನೂ ಇಲ್ಲ. ಇನ್ನು ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಇವಾಗ ದೇವ್ರಿಗೆ ನೈವೇದ್ಯ ಮಾಡಿರ್ತೀವಲ್ವಾ, ಅದಾದ್ಮೇಲೆ ಪೂಜೆ ಎಲ್ಲ ಆದ್ಮೇಲೆ ನೈವೇದ್ಯ ಮಾಡಿದಾದ್ಮೇಲೆ ಆ ನೈವೇದ್ಯವನ್ನ ನಾವು ಪ್ರಸಾದವಾಗಿ ತಗೊಂತೀವಿ ಅಲ್ವಾ, ಆ ಪ್ರಸಾದ ನೀವು ಕುಡಿದು ನೋಡಿ, ಅದು ರುಚಿನೇ ಬೇರೆ ಇರುತ್ತೆ. ಪ್ರತಿದಿನ ನೀವು ಹಾಲು ಕುಡಿಯೋದಕ್ಕೂ ನೀವು ಪ್ರಸಾದ ಮಾಡಿರುವಂತಹ ಹಾಲು ಸಕ್ಕರೆ ಕುಡಿಯೋದಕ್ಕೂ ಕೂಡ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಅಷ್ಟು ಒಂದು ಭಗವಂತನ ನೈವೇದ್ಯ ಅಂದ್ರೆ ಅಷ್ಟು ಒಂದು ರುಚಿ ಇರುತ್ತೆ. ಅದಕ್ಕೇನೆ ಎಲ್ಲರೂ ಕೂಡ ಪ್ರಸಾದವಾಗಿ ಇದನ್ನ ತಗೋಬೇಕು ಅಂತ ಹೇಳೋದು. ಅಂತಾನೆ ಎಲ್ಲ ನೀವು ಯಾವುದೇ ನೈವೇದ್ಯ ಮಾಡಿದ್ರು ಕೂಡ ಅಷ್ಟೇ ಅಷ್ಟು ಒಂದು ರುಚಿ ಇರುತ್ತೆ. ಅದರಲ್ಲಿ ರುಚಿ ಅನ್ನೋದ್ಕಿಂತ ನಾವು ದೇವ್ರ ಮುಂದೆ ನೈವೇದ್ಯ ಮಾಡಿರೋದ್ರಿಂದ ಆ ಒಂದು ಅಲ್ಲಿರುವಂತ ಪಾಸಿಟಿವ್ ಎನರ್ಜಿ ಆ ಒಂದು ಹಾಲಲ್ಲಿ ಇರುತ್ತೆ. ಅದಕ್ಕೋಸ್ಕರನೇ ದೇವ್ರಿಗೆ ನೈವೇದ್ಯ ಆದ್ಮೇಲೆ ಆ ಪ್ರಸಾದನ ಮನೆಯವರೆಲ್ಲರೂ ಕೂಡ ತಗೋಬೇಕು ಅಂತ ಹೇಳೋದು. ನೀವೇನೇ ಪ್ರಸಾದ ಅಂದ್ರೆ ನೈವೇದ್ಯ ಮಾಡಿದ್ರು ಕೂಡ ದೇವ್ರ ಹತ್ರ ಒಂದು 10 ನಿಮಿಷ ಅಂದ್ರೆ ಇವಾಗ ನೀವು ಯಾವುದೇ ದೇವ್ರಿಗೆ ನೈವೇದ್ಯ ಮಾಡಿದ್ರು ಕೂಡ ಅಷ್ಟೇನೆ ಮಂಗಳಾರತಿ ಆಗೋವರೆಗೂ ದೇವ್ರ ಮುಂದೆ ಇದ್ರೆ ಸಾಕು. ಅದಾದ್ಮೇಲೆ ನೀವು ಪ್ರಸಾದದ ರೀತಿನಲ್ಲಿ ತಗೋಬಹುದು. ಬೆಳಗ್ಗೆ ಇಟ್ಟಿರುವಂತ ನೈವೇದ್ಯವನ್ನ ಯಾವುದೇ ಕಾರಣಕ್ಕೂ ರಾತ್ರಿವರೆಗೂ ಹಾಗೆ ಬಿಡೋದಿಕ್ ಹೋಗ್ಬೇಡಿ, ಯಾಕಂದ್ರೆ ನೊಣ ಮುತ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಆ ರೀತಿ ಮಾಡೋದಿಕ್ ಹೋಗ್ಬೇಡಿ. ಈ ರೀತಿ ನೀವು ಸುಲಭವಾಗಿ ಸರಳವಾಗಿ ನೀವು ನೈವೇದ್ಯವನ್ನ ಮಾಡ್ಬೋದು. ಸಪ್ರೇಟ್ ಆಗಿ ತರಬೇಕು ಮಾಡಬೇಕು ಅಂತ ಏನೂ ಇಲ್ಲ. ಇನ್ನು ಎರಡನೇದಾಗಿ ಅನ್ನ ಅಂತೂ ಮಾಡೇ ಮಾಡ್ತೀರಲ್ವಾ, ಪ್ರತಿದಿನ ಅನ್ನ ಅಂತೂ ನಾವು ಮಾಡೇ ಮಾಡ್ತೀವಿ. ಇವೇ ಆಗಿರ್ಬೋದು ಅಥವಾ ನಾನೇ ಆಗಿರ್ಬೋದು, ಅನ್ನ ಅಂತೂ ಪ್ರತಿದಿನ ನಾವು ಮಾಡೇ ಮಾಡ್ತೀವಿ. ಆಗ್ಲೂ ಕೂಡ ಅಷ್ಟೇನೆ ಅಕ್ಕಿ ತೊಳೆದ್ಬಿಟ್ಟು ನೀವು ಅನ್ನ ಮಾಡ್ತೀರಾ, ಅನ್ನ ಆಗಿದ ತಕ್ಷಣ ಸ್ವಲ್ಪ ಅನ್ನನ ನೀವು ತೆಗೆದಿಟ್ಬಿಡಿ ಒಂದು ಬೌಲಲ್ಲಿ. ದೇವ್ರಿಗೆ ಸ್ವಲ್ಪ ಅನ್ನನ ತೆಗೆದಿಟ್ಬಿಡಿ ಸಪ್ರೇಟಾಗಿ ಒಂದು ಬೌಲಲ್ಲಿ. ಅದಾದ್ಮೇಲೆ ಚೂರು ಬೆಲ್ಲದ ಪುಡಿನ ಅದರೊಳಗಡೆ ಹಾಕಬೇಕು. ಅದಾದ್ಮೇಲೆ 1 ಸ್ಪೂನ್ ತುಪ್ಪನ ಅದ್ರ ಮೇಲೆ ಹಾಕಬೇಕು. ಈ ಥರ ಸಿಂಪಲ್ ಆಗಿ ಮಾಡಿದ್ರು ಕೂಡ ಅದು ಕೂಡ ಬೆಲ್ಲದನ್ನ ಮಾಡ್ದಂಗೆ ಆಯ್ತಲ್ವಾ.
ಈ ರೀತಿ ಸುಲಭವಾಗಿ ಸರಳವಾಗಿ ಯಾವುದೇ ಥರ ಸಪ್ರೇಟಾಗಿ ನೈವೇದ್ಯ ಮಾಡಬೇಕು ಅಂತ ಏನೂ ಇಲ್ಲ. ನೀವು ದೇವರಿಗೆ ಪ್ರತಿದಿನವೂ ಕೂಡ ಈ ರೀತಿ ನೀವು ನೈವೇದ್ಯ ಮಾಡ್ಕೋಬೋದು. ಇನ್ನು ಈ ನೈವೇದ್ಯ ಮಾಡುವಾಗ ಆದಷ್ಟು ಮೌನವಾಗಿದ್ದು ಭಗವಂತನ ಸ್ಮರಣೆ ಮಾಡಿಕೊಂಡು ನೀವು ನೈವೇದ್ಯವನ್ನು ಮಾಡಬೇಕು. ಯಾಕಂದರೆ ನಾವು ನೈವೇದ್ಯ ಮಾಡೋ ಟೈಮಲ್ಲಿ ಮಾತಾಡಿಕೊಂಡು ನಾವು ನೈವೇದ್ಯ ಮಾಡಿದ್ರೆ ನಮ್ಮ ಎಂಜಿಲು ಅದಕ್ಕೆ ಬೀಳೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಮಾತಾಡಿಕೊಂಡು ನಾವು ನೈವೇದ್ಯವನ್ನು ಮಾಡಬಾರ್ದು. ಈ ರೀತಿ ನೀವು ದೇವ್ರಿಗೆ ನೈವೇದ್ಯವನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಇನ್ನು ನಾನು ಆಗಲೇ ಹೇಳ್ದಂಗೆ ನೈವೇದ್ಯ ಇಟ್ಟಾದ್ಮೇಲೆ ಭಗವಂತನಿಗೆ ನೈವೇದ್ಯ ಇಟ್ಟಾದ್ಮೇಲೆ ಒಂದು 10 ನಿಮಿಷ ಅಂದರೆ ಕರ್ಪೂರದಾರತಿ ಮಾಡಿದಾದ್ಮೇಲೆ ಆ ನೈವೇದ್ಯವನ್ನು ತೆಗೆದ್ಬಿಟ್ಬಿಡಿ. ಈ ರೀತಿ ಸುಲಭವಾಗಿ ಸರಳವಾಗಿ ಯಾವುದೇ ರೀತಿ ಎಕ್ಸ್ಟ್ರಾ ಖರ್ಚಿಲ್ದಂಗೆ ನೀವು ನೈವೇದ್ಯ ಮಾಡ್ಕೋಬಹುದು. ಸಪ್ರೇಟಾಗಿ ಮಾಡ್ಕೋಬೇಕು ಅಂತ ಏನೂ ಇಲ್ಲ, ಆ ರೀತಿ ಸುಲಭವಾಗಿ ಮಾಡ್ಕೋಬಹುದು. ಈ ರೀತಿ ದೇವ್ರಿಗೂ ಕೂಡ ನೈವೇದ್ಯ ಮಾಡ್ದಂಗೆ ಆಗುತ್ತೆ, ಹಾಗೆ ನಿಮಗೂ ಕೂಡ ಆಗುತ್ತೆ. ಈ ರೀತಿ ಸುಲಭವಾಗಿ ಮಾಡ್ಕೊಡಿ. ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ತಿಳಿತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.